ಜಸ್ನೆ ಮಿಲಾದ್ ಅನ್ ನಬಿ ಓ ಜಶ್ನೆ ಗೋಶುಲ್ ವರಹ್ ಮತ್ತು ಕೋಮು ಸೌಹಾರ್ದತೆಯ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. 5ನೇ ಅಕ್ಟೋಬರ್ 2024ರಂದು ನಾವು ಅತ್ಯುತ್ತಮವಾದ ಧಾರ್ಮಿಕ ಭಾಷಣವನ್ನು ಮಾಡಿದ್ದೇವೆ. ಭಾಷಣವು ಒಂದು ನಿರ್ದಿಷ್ಟ ಧರ್ಮಕ್ಕೆ ಬದ್ಧ ಅಥವಾ ಸಮರ್ಪಿತವಾಗಿರುವುದಕ್ಕಿಂತ ಮಾನವ ಮತ್ತು ಭಾರತೀಯ ಎಂಬುದಕ್ಕೆ ಉದಾಹರಣೆಯಾಗಿದೆ. ಭಾಷಣಕಾರರು ಮುಖ್ಯವಾಗಿ ಹಿಂದೂ, ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಎಲ್ಲಾ ಪ್ರಮುಖ ಧರ್ಮಗಳಿಂದ ಬಂದವರು. ಭಾಷಣಕಾರರು ನೀಡಿದ ಶಿಕ್ಷಣ ಅಥವಾ ಭಾಷಣವು ಮುಖ್ಯವಾಗಿ ವಿವಿಧ ಧರ್ಮಗಳು ಅನುಸರಿಸುವ ಜನರಿಗೆ ಶಿಕ್ಷಣ ನೀಡುವ ಉದ್ದೇಶದಿಂದ ಮಾತ್ರ. ನಾವು ಪ್ರತಿಯೊಂದು ಧರ್ಮವನ್ನು ಗೌರವಿಸಬೇಕು. ಎಲ್ಲಾ ಧರ್ಮಗಳಲ್ಲಿ ಸಮಾನತೆ ಮತ್ತು ಏಕತೆ ಸದಾ ಇರಬೇಕು. ನಾವು ಮನುಷ್ಯರು ಅನ್ನೋದನ್ನ ಎಂದಿಗೂ ಮರೆಯಬಾರದು. ನಾವು ಯಾವಾಗಲೂ ಭಾರತೀಯರು ಮತ್ತು ಸಂಸ್ಕೃತಿಯನ್ನ ಅನುಸರಿಸಬೇಕು. ದೇವರು ಮತ್ತು ತಯಾರಕರಲ್ಲಿ ಪರಸ್ಪರ ಗೌರವದ ನಂಬಿಕೆಯೊಂದಿಗೆ ಧರ್ಮ ಮತ್ತು ಸಂಪ್ರದಾಯ, ಆಧ್ಯಾತ್ಮಿಕ ಅನುಯಾಯಿಗಳು ಮತ್ತು ಅವರ ಗೌರವಾನ್ವಿತ ಧರ್ಮಗಳ ಸಂದೇಶವನ್ನ ವಾಹಕರಾದಂಥ 3 ಜನರನ್ನ ನಾವು ಭಾಷಣಕ್ಕೆ ಆಹ್ವಾನಿಸಿದ್ದೇವೆ. ಅವರು ಸೈಯದ್ ಮೊಹಮ್ಮದ್ ಎಹ್ತೇಶಾಮ್ ಉಲ್ ಹಕ್, ಗೌರವಾನ್ವಿತ ಮುಖ್ಯ ಅತಿಥಿ ಶ್ರೀ ಚರಮೂರ್ತಿ ಶಿವರುದ್ರ ಸ್ವಾಮೀಜಿ. ಇನ್ನು ಬಲದಿಂದ ಶಾಂತಿಯನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ, ತಿಳುವಳಿಕೆಯಿಂದ ಮಾತ್ರ ಸಾಧಿಸಬಹುದು. 3 ನಾಯಕರು ಒಳ್ಳೆಯ ಮತ್ತು ಕೆಟ್ಟ, ದೇವರು ಮತ್ತು ಸೈತಾನ ನಕಾರಾತ್ಮಕ ಶಕ್ತಿಯನ್ನ ಧನಾತ್ಮಕವಾಗಿ ಪರಿವರ್ತಿಸುವ ಬಗ್ಗೆ ಮಾತನಾಡುತ್ತಿದ್ರು ಮತ್ತು ಜನರಿಗೆ ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡಲು ಶಿಕ್ಷಣ ನೀಡುವಲ್ಲಿ ನಾವು ಶಾಸಕರಾದ ರಾಮಲಿಂಗಾರೆಡ್ಡಿ ಮತ್ತು ನಾಗರಾಜು ಅವರಂತಹ ನಾಯಕರ ಉಪಸ್ಥಿತಿಯೊಂದಿಗೆ ಸವಲತ್ತು ಪಡೆದಿದ್ದೇವೆ. ಮತ್ತು ಹೀಗೆ ಮಸೀದಿ ಇಸ್ಲಾಮಿಯಾ ಸಂಘಟಕರಾದ ಗುಲಾಮನೆ ರಸೂಲ್, ಮತೀನ್ ಪಾಷಾ, ಸಾದಿಕ್ ಅಹಮದ್ ಅವರ ಅದ್ಭುತ ಅಧಿವೇಶನಕ್ಕೆ ಧನ್ಯವಾದಗಳು. ಸೈಯದ್ ಅದ್ನಾನ್, ಸಾದಿಕ್ ಪಾಷಾ, ಇರ್ಷಾದ್ ಪಾಷಾ, ಮೊಹಮ್ಮದ್ ಅಯಾಸ್, ಇಬ್ರಾಹಿಂ ತಿಲಕ್ ನಗರ, ಜಯನಗರ, ಬೆಂಗಳೂರು. ವರದಿ ಮಹಬೂಬ್ ಪಾಷಾ, ಎಬಿ ನ್ಯೂಸ್ ಕನ್ನಡ, ಬೆಂಗಳೂರು ದಕ್ಷಿಣ. ಕರ್ನಾಟಕ ರಾಜ್ಯದ ಸಚಿವರು ಆಗಿರ್ತಕ್ಕಂಥ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು ಈಗಾಗಲೇ ಬಹಳ ಚೆನ್ನಾಗಿ ಮಿಲಾದ್ ನಬಿ ಪರವಾಗಿ ಮಾತಾಡಿದರು. ಅದೇ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮದಿನದ ಕಾರ್ಯಕ್ರಮವನ್ನು ನಾವೆಲ್ಲ ಅತ್ಯಂತ ಭಕ್ತಿ, ಶ್ರದ್ಧೆ, ಉತ್ಸಾಹ, ಸಂಭ್ರಮ, ಸಡಗರಗಳಿಂದ ನಾವು ಮಾಡ್ತೀವಿ. ದೇವರು ಒಬ್ಬನೇ, ಅವನಿಗೆ ಸಮಾನರಾದವರು ಯಾರೂ ಇಲ್ಲ. ನಾವೆಲ್ಲ ದೇವರ ಮಕ್ಕಳು, ಅವನ ಸೃಷ್ಟಿಯಂತೆ ಇರಬೇಕು ಅಂತ ಹೇಳಿ ತಿಳುವಳಿಕೆಯ ಜೊತೆಯಲ್ಲಿ ತನ್ನ ನಡವಳಿಕೆಯಲ್ಲೂ ಯಾರು ಜೋಡಿಸಿಕೊಂಡು ದೇವರಿಗೆ ಸಂಪೂರ್ಣವಾಗಿ ಶರಣಾಗತನಾಗ್ತಾನೋ ಅವನನ್ನ ಮುಸ್ಲಿಂ ಅಂತ ಕರೀತಾರೆ. ನಾವೆಲ್ಲ ಭಾರತೀಯರು ಅಂತ ಒಂದು ಒಳ್ಳೆಯ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಮಿಲಾದ್ ನಬಿ ಈ ಸಂದರ್ಭದಲ್ಲಿ ಪ್ರವಾದಿಯವರ ಜನ್ಮದಿನಾಚರಣೆ ಈ ಒಂದು ಪ್ರೋಗ್ರಾಮ್ನಲ್ಲಿ ಎಲ್ಲರೂ ನಮ್ಮ ಸಮಾಜದಿಂದ ಎಲ್ಲರೂ ಬಂದಿದ್ದಾರೆ. जो आज सामने खड़े हैं उससे गुजारिश है कि चेयरों पर बैठ जाए. जितने लोग ट्रैफिक जारी है सब आपको देख रहे हैं. आप मिलाद नबी के मुबारक महफिल में शोर शराबा करेंगे तो जाने वाले लोग आपको क्या समझेंगे. मिलाद नबी की महफिल हम देख रहे थे, लोग बात कर रहे हैं. जब हमारा मोहल्ले में भेदभाव नहीं है, कोई हिंदू, कोई मुस्लिम, कोई क्रिश्चियन नहीं है. हमारा मज़हब नहीं सिखाता आपस में पैर रखना, मज़हब नहीं सिखाता आपस पे पैर रखना. हिंदी है हम, हिंदुस्तान हमारा सारे जहान से अच्छा हिंदुस्तान हमारा. ये हम लोग बहुत खुशनसीब हैं कि हम लोग हिंदुस्तान में पैदा हुए. अभी आप जैसे देखें, आप हमारे सारे दोस्त लोग देखें कि कितने हम लोग स्वामी जी कितना अच्छा हमारे इस्लाम के बारे में बोले, और हमारे चर्च के सब जो फादर है वो भी कितना अच्छा माना. अभी हमारे रामलिंगारेड्डी साहब मिनिस्टर ऑफ कर्नाटक,